ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಬಟ್ಲೆ 1.5 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಮೆಜರ್ಮೆಂಟ್ಗೆ ಯಾವುದೇ ರೀತಿ ಬಟ್ಲ ಕಪ್ಪನ್ನು ಒಂದೇ ರೀತಿಯಾಗಿ ಬಳಸಿರಿ. ಈ ನೀರಿಗೆ ರವೆಯನ್ನು ಹಾಕಿ ಒಂದು ಟೇಸ್ಟಿಯಾಗಿರುವಂಥ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟಿನೋದು ಹೆಲ್ದಿನೋದು. ಮೊಸರು, ಸೋಡಾ, ಈನೋ ಏನನ್ನೂ ಬಳಸ್ದೇ ಮಾಡ್ತಾಯಿದ್ದೀನಿ. ಈಗ ಏನು ಮಾಡ್ತೀನಿ ರೀ, ಈ ನೀರಿಗೆ ನಾನಿಲ್ಲಿ ಯಾವ ಬಟ್ಲಿ ನೀರನ್ನು ತೊಗೊಂಡೆ ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತ ಏನು ಕರಿತೀವಿ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇದೇನು ಯಾವುದೇ ರೀತಿ ಗಂಟಾಗಲ್ಲ, ನೀರಿನಲ್ಲಿ ಮಿಕ್ಸ್ ಆದರೆ ಸಾಕ್ರಿ. ನೋಡಿ, 1.5 ಬಟ್ಲಕ್ಕೆ ನಾನು 1.5 ಬಟ್ಲು ನೀರಿಗೆ 1 ಬಟ್ಲಾಗಷ್ಟೇ ರವೆಯನ್ನು ಹಾಕಿದ್ದೀನಿ. ಈ ರವೆ ನೆನೆದಿರಿ, ಮುಚ್ಚಿ ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ. ಈಗ ರವೆ ನೆಂದಿರ್ತದೆ ರೀ. ನೋಡಿ, ನಿಮಗೆ ಸಮೀಪದಿಂದನೂ ತೋರಿಸ್ತೀನಿ. 10 ನಿಮಿಷದಲ್ಲೇ ನೋಡಿ ರವೆ ನೆಂದದ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು. ಇದನ್ನು ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಅದಾವೆ ಅದನ್ನು ಹಾಕಿರಿ. ತರಕಾರಿ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಬೋದು. ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ಅರ್ಧ ಬೇಯಿಸಿದ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ಸಾಫ್ಟಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿರಿ, 1 ಕಪ್ ರವೆ ತೊಗೊಂಡಿಲ್ಲ, ಅದಕ್ಕೆ ಅರ್ಧ ಬೇಯಿಸಿದ ಆಲೂಗಡ್ಡೆಯನ್ನೇ ತೊಗೊಂಡಿದ್ದೀನಿ. ನೀವು 2 ಕಪ್ ರವೆ ತೊಗೊಂಡ್ರೆ 1 ಪೂರ್ತಿಯಾಗಿರುವಂಥ ಆಲೂಗಡ್ಡೆಯನ್ನು ಹಾಕಿರಿ. ಇದಕ್ಕೆ 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ, 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಹಾಕ್ತಾಯಿದ್ದೀನಿ. ಡೈಜೆಷನ್ಗೂ ಒಳ್ಳೆಯದ್ರಿ. ಇದಕ್ಕೆ ನಾನಿಲ್ಲಿ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇಲ್ಲ 1/4 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇಲ್ಲ ನೀವು ಖಾರ ಮಕ್ಕಳಿಗೆ ಮಾಡ್ತಿದ್ರೆ ಜಾಸ್ತಿ ಆಗ್ತೈತೆ ಅಂದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಬರೀ ರೆಡ್ ಚಿಲ್ಲಿ ಪೌಡ್ರನ್ನ ಅಷ್ಟೇ ಹಾಕ್ಬೋದು. ಅಥವಾ ಇವೆರಡೂ ಬೇಡ ಅಂದರೆ ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ರೀ. ನಿಮ್ಮ ಮಕ್ಕಳು ತರಕಾರಿ ತಿನ್ನಲ್ಲ ಅಂದ್ರೆ ತರಕಾರಿ ಕ್ವಾಂಟಿಟಿಗಳನ್ನ ನೀವು ಇನ್ನೂ ಜಾಸ್ತಿನೂ ಹಾಕೋಬೋದು. ಶುಂಠಿಯನ್ನು ತುರಿದ್ಬಿಟ್ಟು ಹಾಕೋಬೋದು. ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಪ್ರೋಟೀನ್ ರಿಚ್ ಇರ್ತದೆ ಅಂಥೇಳಿ 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, 4 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು, ಇಲ್ಲ ಜಾಸ್ತಿ ಕ್ರಿಸ್ಪಿ ಬೇಕಾದ್ರೆ ನೀವು 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕಿ 2 ಸ್ಪೂನ್ ಆಗಷ್ಟೇ ಇದರಲ್ಲಿ ಅಕ್ಕಿ ಹಿಟ್ಟನ್ನಾದ್ರೂ ಹಾಕೋಬೋದು. ನೋಡಿ, ತರಕಾರಿನೂ ಉಪ್ಪದೆಲ್ಲ ಹಾಕಿವಲ್ಲ, ತರಕಾರಿನೂ ನೀರು ಬಿಡ್ತದೆ. ತುಂಬ ಇದು ಹಿಟ್ಟು ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಇರಬೇಕು. ನೋಡಿರಿ, ಮಿಕ್ಸ್ ಮಾಡ್ಕೊಂಡು ನೋಡಿ, ಒಂದೇ ಡೈರೆಕ್ಷನ್ದಾಗ ಈ ರೀತಿ 1 ನಿಮಿಷ ಆಗಷ್ಟು ತಿರುಗಿಸ್ಬಿಟ್ಟು ತೊಗೊರಿ. ಅವಾಗ ಹಿಟ್ಟು ಏನಾಗ್ತದೆ, ಆಗ್ತೈತಿ. ಇಲ್ಲ ಮೊಸರು, ಸೋಡಾ, ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀವಿ. ಈಗ ನೋಡಿ, ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಈ ರೀತಿ ಇರಬೇಕು ಹಿಟ್ಟು. ಈಗ ಇದು ರೆಡಿ ಆಗಿದೆ ರೀ. ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀರಿ. ನೀವು ತೆವೆಯಲ್ಲಿನೂ ಹಾಕೋಬೋದು. ನೋಡಿ, ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕಡಿಮೆ ಎಣ್ಣೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಆ ರೀತಿ ನೀವು ಇದನ್ನು ನೋಡಿರಿ ತೀಡಿಬಿಟ್ಟು ತಗೋರಿ. ತುಂಬ ಸಿಂಪಲ್ ಅದ್ರಿ ಮಾಡೋದು, ಆದರೆ ಟೇಸ್ಟ್ ಅಂತೂ ಅದ್ಭುತ. 10 ನಿಮಿಷದಲ್ಲೇ ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ಇದನ್ನು ಮುಚ್ಚಿ ಬೇಯಿಸ್ಬಿಟ್ಟು ತೊಗೊಳ್ಳೋಣ. ಈಗ ಒಂದು ಸೈಡ ಬೇಯ್ದಿರ್ತದೆ ರೀ. ನೋಡಿ, ಎಲ್ಲನೂ ಸ್ಟೀಮ್ ಆಗೈತೆ. ಇನ್ನೊಂದು ಸ್ವಲ್ಪ ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಂಡು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಆ ರವೆಯಿಂದ ಹೊರಗಡೆ ಲೇಯರ್ ಕ್ರಿಸ್ಪಿ,
ಆ ಬೇಯಿಸಿದ ಆಲೂಗಡ್ಡೆಯಿಂದ ಒಳಗಡೆಯಿಂದ ಸಾಫ್ಟ್ ಇರ್ತದೆ ರೀ. ಯಾವುದು ಸೋಡಾ ಬೇಡ, ಏನೋ ಬೇಡ. ಎರಡು ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಎರಡು ಸೈಡ ಬೇಯ್ದಿರ್ತದೆ ರೀ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದದ ನೋಡಿ. ಸಿಂಪಲ್ ಹೋದ, ಬೇಗನೆ ದಿಢೀರಾಗಿನೇ ಮಾಡ್ಕೊಬೋದು. ಇನ್ನೊಂದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೀವು. ಇನ್ನೊಂದು ನಿಮಗೆ ಈ ರೀತಿ ಬೇಕಂದ್ರೂ ಹಾಕೋಬೋದು ನೋಡಿರಿ. ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು ಹಾಕೋದು ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಈ ರೀತಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು. ಈಗ ಇದನ್ನು ಹಾಕೋದು. ನೋಡಿ, ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರನೂ ನೀವು ಒಂದೇ ಪ್ಯಾನಲ್ಲಿ 3-4 ಹಾಕೋಬೋದು, ಒಂದೊಂದು ಹೊತ್ತೇನೆ ಏನಿಲ್ಲ. ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು. ಈಗ ಇದನ್ನು ಬೇಯಿಸ್ಬಿಟ್ಟು ತಗೊಳ್ಳೋಣ್ರಿ. ಈಗ ಅದು ಬೇಯ್ದಿರ್ತದೆ ನೋಡಿ ಒಂದು ಸೈಡ್. ನಿಮಗೆ ಈ ರೀತಿ ಒಂದೊಂದೇ ಬೇಡ, ಲೇಟ್ ಆಗ್ತೈತಿ ಅಂದರೆ ನೀವು ಪ್ಯಾನ್ ಕೇಕ್ ಥರ ಸಣ್ಣ ಸಣ್ಣನು ಈ ದೊಡ್ಡ ದೊಡ್ಡ ಪ್ಯಾನ್ ಅಥವಾ ತವೆಯಲ್ಲಿ 3-4 ಹಾಕೋಬೋದು ನೋಡಿ. ಇದನ್ನು ಬೇಯ್ದದ್ರಿ ತಗೊಳ್ಳೋಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ಕಲರ್. ಇಲ್ಲಿ 3 ರೆಡಿ ಮಾಡ್ಕೊಂಡೀನಿ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮತ್ತು ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನು ಹಾಕಿ ಇದನ್ನು ಬಿಸಿ ಬಿಸಿ ಹೀಗೇನು ತಿನ್ಬೋದು. ನಿಮಗೆ ಎಣ್ಣೆ ಬೇಡ, ತುಪ್ಪ ಹಾಕೋರಿ. ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡ್ತಿದ್ದೆ ಅಂದರೆ ಸಾಸನ್ನು ಹಾಕಿಬಿಟ್ಟು ನೀವು ಇದನ್ನು ಬಾಕ್ಸಿಗೆ ಹಾಕ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ, ಮೊಸರಿಲ್ಲ, ಸೋಡಾ ಏನೂ ಇಲ್ಲ ನೋಡಿ. ಹೊರಗಡೆಯಿಂದನೂ ನೋಡಿರಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಬಿಸಿ ಬಿಸಿ. ಇಲ್ಲ ನಿಮಗೆ ಇಷ್ಟ ಅಂದರೆ ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು. ಇಲ್ಲ ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಇದರ ಜೊತೆ ಶೇಂಗಾ ಚಟ್ನಿ ಪುಡಿ ತುಪ್ಪನೂ ತಿನ್ಬೋದು, ಅದನ್ನೂ ಟೇಸ್ಟಿಯಾಗಿರ್ತದೆ ರೀ. ಇದಕ್ಕೆ ಏನು ಹೆಸರು ಇಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನಂತೂ ರವೆ ಕಡಲೆ ಹಿಟ್ಟು ಬಳಸಿರುವಂಥ ಪ್ಯಾನ್ ಕೇಕು ಅಥವಾ ದೋಸೆ ಅಂತ ಹೆಸರಿಟ್ಟೆ ನೋಡಿ. ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ ನೋಡಿ. ಎಲ್ಲನೂ ನೋಡಿ, ಆದರೆ ಇದ್ರ ಸಾಫ್ಟ್ ಆಗಿಬಿಡ್ತಾವೆ ನೋಡಿ. ಎಷ್ಟು ಚೆನ್ನಾಗಿ ಬಂದ. ಇಲ್ಲ ಈ ರೀತಿಯೂ ನೋಡಿ, ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಈ ರೀತಿಯೂ ಮಾಡ್ಕೋಬೋದು ನೋಡಿ. ಇಡೀ ದಿನ ಇಟ್ಟರೂ ಇಷ್ಟನೇ ಸಾಫ್ಟ್ ಇರ್ತಾವೆ ರೀ. ಈ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವೆ ಕಡಲೆಬೇಳೆ ಹಿಟ್ಟು ಬಳಸಿರುವಂಥ ದೋಸೆ ಅಥವಾ ಪ್ಯಾನ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋನ ಹೈಪ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.